ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಬಿಜೆಪಿ ಶಾಸಕ ಜೀವರಾಜ್ ಪ್ರಮಾಣ ವಚನ ಸ್ಪೀಕರ್ ಖಾದರ್ ಅವರಿಂದ ಪ್ರಮಾಣ ವಚನ ಬೋಧನೆಯಾಗಲಿದೆ. ವಿಧಾನಸೌಧದಲ್ಲಿ ಪ್ರಮಾಣ ವಚನವನ್ನ ಬೋಧಿಸಲಿದ್ದು ಸ್ಪೀಕರ್ ಖಾದರ್. ಇಂದು ಬಿಜೆಪಿ ಶಾಸಕ ಜೀವರಾಜ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಪ್ರಮಾಣ ವಚನ ಪ್ರಮಾಣ ವಚನ ಬೋಧಿಸಲು ಸ್ಪೀಕರ್ ಮೇಲೆ ಒತ್ತಡ ಹಾಕಿದ್ದ ಬಿಜೆಪಿ. ಶೃಂಗೇರಿ ಕ್ಷೇತ್ರದಿಂದ ಆಯ್ಕೆಯಾದ ಶಾಸಕ ಜೀವರಾಜ್ ನಿನ್ನೆ ಸ್ಪೀಕರ್ ಕಚೇರಿಗೆ ಮನವಿಯನ್ನ ಜೀವರಾಜ್ ಅವರು ಸಲ್ಲಿಸಿದ್ರು. ಸ್ಪೀಕರ್ ಊರಲ್ಲಿ ಇಲ್ಲದಿದ್ರೂ ಕೂಡ ಪ್ರಮಾಣ ವಚನ ಬೋಧಿಸಲು ದುಂಬಾಲು ಎಬ್ಬಿಸಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಗೆದ್ದವರಿಗೂ ಕೂಡ ಒಟ್ಟಿಗೆ ಪ್ರಮಾಣ ವಚನ ಚಿಂತಿಸಿದ್ದ ಸ್ಪೀಕರ್ ಅದಕ್ಕೂ ಮುನ್ನವೇ ಪ್ರಮಾಣ ವಚನ ಬೋಧಿಸಿ ಅಂತ ಹೇಳಿ ಜೀವರಾಜ್ ಇಲ್ಲಿ ಒತ್ತಡವನ್ನ ಹಾಕಿರುವಂತದ್ದು. ಟಿಡಿ ರಾಜೇಗೌಡ ಕೋರ್ಟ್ನಿಂದ ರಿಸಲ್ಟ್ಗೆ ತಡೆ ತರುವ ಆತಂಕದಿಂದ ಇಲ್ಲಿ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಈಗಾಗಲೇ ವಿಧಾನಸೌಧದಲ್ಲಿ ಪ್ರಮಾಣ ವಚನವನ್ನ ಇಂದು ಮಧ್ಯಾಹ್ನ 3:30ಕ್ಕೆ ಪ್ರಮಾಣ ವಚನವನ್ನ ಬೋಧಿಸಲು ಸ್ಪೀಕರ್ ಮೇಲೆ ಜೀವರಾಜ್ ಅವರು ಒತ್ತಡವನ್ನ ಹಾಕಿದ್ದಾರೆ. ಶೃಂಗೇರಿ ಕ್ಷೇತ್ರದಿಂದ ಆಯ್ಕೆಯಾದ ಶಾಸಕ ಜೀವರಾಜ್ ನಿನ್ನೆ ಸ್ಪೀಕರ್ ಕಚೇರಿಗೆ ಜೀವರಾಜ್ ಅವರು ಮನವಿಯನ್ನ ಸಲ್ಲಿಸಿದ್ರು. ಸ್ಪೀಕರ್ ಊರಲ್ಲಿ ಇಲ್ಲದಿದ್ರೂ ಕೂಡ ಪ್ರಮಾಣ ವಚನವನ್ನ ಬೋಧಿಸಲು ದುಂಬಾಲು ಮಾಡಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಗೆದ್ದವರಿಗೂ ಒಟ್ಟಿಗೆ ಪ್ರಮಾಣ ವಚನವನ್ನ ಚಿಂತಿಸಿದ್ದ ಸ್ಪೀಕರ್ ಅದಕ್ಕೂ ಮುನ್ನವೇ ಪ್ರಮಾಣ ವಚನ ಬೋಧಿಸಿ ಅಂತ ಹೇಳಿ ಒತ್ತಡವನ್ನ ಹಾಕಿರುವಂತದ್ದು.